ಮಕ್ಕಳಿರುವಂತಹ ಮನೆಯಲ್ಲಿ ಪೋಷಕರು ಎಷ್ಟೇ ಎಚ್ಚರಿಕೆಯನ್ನ ವಹಿಸಿದ್ರೂ ಕೂಡ ಸಾಕಾಗೋದಿಲ್ಲ ಅನ್ನುವಂತಹ ಮಾತಿಗೆ ಈ ದಾರುಣ ಘಟನೆ ಒಂದು ಎಕ್ಸಾಂಪಲ್ ಆಗ್ತಾ ಇದೆ. ದಾಸವಾಳ ಹೂವನ್ನ ನುಂಗಿ ಉಸಿರುಗಟ್ಟಿ ಮಗು ಸಾವಿಗೀಡಾಗಿರುವ ಹೃದಯ ವಿದ್ರಾವಕ ಘಟನೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ದೊಡ್ಡ ಹೆದ್ದೂರಿನಲ್ಲಿ ಸಂಭವಿಸಿದೆ. 6.5 ತಿಂಗಳ ಮಗು ಚಿನ್ಮಯಿ ಗೌಡ ಸಾವನ್ನಪ್ಪಿರೋದು. ಮನೆ ಹೊಸ್ತಿಲಿಗೆ ಪೂಜೆ ಮಾಡಿ ದಾಸವಾಳದ ಹೂವನ್ನ ಇಟ್ಟಿದ್ರು. ಹೂವಿನ ಹಸಿರು ದಿಂಡಿನ ಭಾಗವನ್ನ ಗೊತ್ತಾಗ್ದೇನೆ ಮಗು ತಿಂದುಬಿಟ್ಟಿದೆ. ಶ್ವಾಸಕೋಶದಲ್ಲಿ ಆ ದಿಂಡು ಸಿಲುಕಿ 6.5 ತಿಂಗಳ ಮಗು ಬಲಿಯಾಗಿದೆ. ತೀವ್ರವಾದಂತಹ ಉಸಿರಾಟದ ಸಮಸ್ಯೆಯಿಂದ ಮಗು ಮೃತಪಟ್ಟಿದೆ. ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತಾದ್ರೂ ಮಗುವನ್ನ ಉಳಿಸ್ಕೊಳ್ಬೇಕಂತ ಹೋರಾಟ ಮಾಡಿದ್ರೂ ಕೂಡ ಮಗು ಬದುಕುಳಿದಿಲ್ಲ. ಮಗುವನ್ನ ಉಳಿಸ್ಕೊಳ್ಳೋಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಆ ಜೀವ ಉಳಿದಿಲ್ಲ. ಕಣ್ಣೆದುರೇ ಹೆತ್ತ ಮಗು ಸಾವಿಗೀಡಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮನೆಯಲ್ಲಿ ಪುಟ್ಟ ಮಕ್ಕಳಿರುವಂತ ಸಂದರ್ಭ ಎಷ್ಟು ಎಚ್ಚರಿಕೆ ವಹಿಸಿದ್ರೂ ಕೂಡ ಸಾಕಾಗೋದಿಲ್ಲ ಅನ್ನೋದು ನೋಡಿ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಪುಟ್ಟ ತಂದೆ ತಾಯಿ ಎಷ್ಟೆಲ್ಲ ಕನಸು ಕಟ್ಕೊಂಡಿರ್ತಾರೆ. ಹೊಸದಾಗಿ ಮನೆಗೆ ಮಗು ಬಂದಿದೆ ಅನ್ನುವಂಥ ಸಂತೋಷ ಇನ್ನೂ ಆ ಕುಟುಂಬದಲ್ಲಿತ್ತು. ಆ ಹೊತ್ತಿಗೇನೆ ಇಂತಹ ಪರಿ ದುರಂತ ಸಂಭವಿಸ್ಬಿಡುತ್ತೆ ಅಂದರೆ ಯಾರಿಗೆ ತಾನೇ ಇದನ್ನು ಸಹಿಸ್ಕೊಳ್ಳೋದಕ್ಕಾಗತ್ತೆ. ಆ ಆಸ್ಪತ್ರೆಯ ದೃಶ್ಯವನ್ನು ನೋಡಿದ್ರೇ ಕರಳು ಹಿಂಡ್ದಂಗೆ ಆಗ್ತಿದೆ. ಕಣ್ಣೆದ್ರಿಗೇನೆ ಮಗು ಉಸಿರಾಡೋದಕ್ಕೆ ಅಷ್ಟೆಲ್ಲ ಕಷ್ಟಪಡ್ತಾ ಇದೆ. ಆದರೆ ವೈದ್ಯರು ಕುಟುಂಬಸ್ಥರು ಯಾರಿಗೂ ಏನೂ ಮಾಡೋಕ್ಕಾಗದೇ ಇರುವಂಥ ಅಸಹಾಯಕ ಪರಿಸ್ಥಿತಿ. ದೇವ್ರ ಪೂಜೆ ಮಾಡಿ ಹೊಸ್ತಿಲಿಗೆ ಹೂವು ಅಲಂಕಾರ ಮಾಡಿದರು. ಆದರೆ ಅದೇ ಹೂವು ಆ ಮನೆಯ ನಂದಾದೀಪವನ್ನೇ ಆರಿಸ್ಬಿಟ್ಟಿದೆ ಅಂತ ಹೇಳಿದ್ರೆ ಇದಕ್ಕಿಂತ ಘೋರ ಇನ್ನೇನಿದೆ. ದಾಸವಾಳ ಹೂನ ಹೊಸ್ಲಿಗಿಟ್ಟಿದ್ರಂತೆ. ಮಗು ಸಾಮಾನ್ಯವಾಗಿ ಆಟ ಆಡಿಕೊಂಡು 6.5 ತಿಂಗಳು ಅಂದರೆ ಅಂಬೆಗಾಲು ಇಟ್ಕೊಂಡು ಓಡಾಡ್ತಿರುತ್ತೆ ಮಗು. ಅದು ದಾಸವಾಳ ಹೂವಿನ ಹಸಿರು ಭಾಗ ಆ ದಿಂಡನ್ನು ತಿಂದಿದೆ. ತನಗೆ ಗೊತ್ತಾಗಿಲ್ಲ. ಅದಕ್ಕೆ ಕೈಗೆ ಸಿಕ್ಕಿದ ವಸ್ತುಗಳನ್ನೆಲ್ಲ ಮಕ್ಕಳು ಬಾಯಿಗೆ ಹಾಕ್ಕೊಳ್ಳಲ್ವಾ. ಈಗ ಎಷ್ಟೆಲ್ಲ ಎಚ್ಚರಿಕೆ ವಹಿಸ್ತೀವಿ. ಕಾಯಿನ್ ಏನಾದರೂ ಮಕ್ಕಳು ತಿಂದುಬಿಡ್ತವೆ ಅಂತ ಸಣ್ಣ ಮಕ್ಕಳಿರೋ ಮನೆಯಲ್ಲಿ ಕಾಯಿನ್ಗಳು ಕೈಗೆ ಸಿಗದೆ ಇರೋಂಗೆ ಎತ್ತಿಡ್ತಾರೆ. ಆದರೆ ಈ ಪೋಷಕರಿಗೆ ಆ ಹೂವು ಅವ್ರ ದೇವ್ರ ಪೂಜೆಗೆ ಅಂತ ತಂದು ಅಲಂಕಾರ ಮಾಡಿದ ಹೂವು ಆ ಮಗುವಿನ ಪ್ರಾಣಕ್ಕೇನೆ ಕುತ್ತು ತರುತ್ತೆ ಅನ್ನೋದು ಒಂದು ಸಣ್ಣ ಅಂದಾಜು ಇರಲಿಲ್ಲ. ಆ ಮಗು ದಾಸವಾಳ ಹೂವಿನ ದಿಂಡು ತಿಂದುಬಿಟ್ಟಿದೆ, ಗೊತ್ತಾಗಿಲ್ಲ. ತಕ್ಷಣವೇ ಮಗುವನ್ನು ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಅದನ್ನ ಉಳಿಸ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದಾರೆ. ಆದರೂ ಯಾರಿಂದ ಏನೂ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ. ಆ ಮಗುವಿನ ಕೊನೆ ಕ್ಷಣಗಳನ್ನು ನೋಡ್ತಾ ಇದ್ದೀವಿ. ಮಗು ಎಷ್ಟು ಯಾತನಾಮಯವಾಗಿ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದೆ. ಸುತ್ತ ಇರುವಂಥ ಪೋಷಕರು, ವೈದ್ಯರು ಏನಾಗಬೇಕು ಅವ್ರಿಗೆಲ್ಲ? ಎಂಥ ಆಘಾತಕಾರಿ ವಿಚಾರ ಇದು. ಮೈಸೂರು ಜಿಲ್ಲೆಯಲ್ಲಿ ಸಂಭವಿಸಿರುವಂಥ ದಾರುಣ ಘಟನೆ. 6.5 ತಿಂಗಳು ಮಗು ಅಂದರೆ ಇನ್ನೂ ಈಗಷ್ಟೇ ಮನೆಗೆ ಮಗು ಬಂದಿರುವಂಥ ಸಂತೋಷ ಇರುತ್ತೆ. ಬಹುಶಃ ಆ ತಾಯಿ ತನ್ನ ಬಾಣಂತನ ಮುಗಿಸ್ಕೊಂಡು ಗಂಡನ ಮನೆಗೆ ವಾಪಸ್ ಹೋಗಿದ್ರೋ ಅಥವಾ ತವ್ರ ಮನೆಯಲ್ಲೇ ಇದ್ರೋ ಇನ್ನೂ ಅದು ಗೊತ್ತಿಲ್ಲ. ಮಗುವಿನ ಕೊನೆ ಕ್ಷಣದ ದೃಶ್ಯ ನೋಡೋದಕ್ಕೆ ಮಾತ್ರ ಕರಳು ಹಿಂಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಪ್ರೇಮ್ ಕುಮಾರ್, ಯಾವಾಗ ಸಂಭವಿಸಿದ ಘಟನೆ ಇದು? ನಿಜಕ್ಕೂ ಕರಳು ಹಿಂಡುವಂತಹ ವಿಚಾರ. ರೈಟ್, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಮತ್ತೆ ನಮ್ಮ ಪ್ರತಿನಿಧಿಯನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡೋಣ. ನೋಡಿ, ಮನೇಲಿ ಪುಟ್ಟ ಮಕ್ಕಳಿದ್ರು ಅಂತ ಹೇಳಿದ್ರೆ ತಂದೆ ತಾಯಿ ಜೊತೆಲಿ ಇಡೀ ಕುಟುಂಬ ಎಷ್ಟೇ ಎಚ್ಚರಿಕೆ ವಹಿಸಿದ್ರೂ ಸಾಕಾಗೋದಿಲ್ಲ ಅನ್ನೋದಕ್ಕೆ ಈ ಒಂದು ಘಟನೆ ನಿದರ್ಶನ ಆಗ್ತಾ ಇದೆ. ವೆರಿ ಸ್ಯಾಡ್. ಆ ಮಗುಗಿನ್ನೂ ಹೆಸರಾದರೂ ಇಟ್ಟಿದ್ರೋ ಇಲ್ವೋ.
ಅಷ್ಟು ಬೇಗ ಬಾರದ ಲೋಕಕ್ಕೆ ಮಗು ಪ್ರಯಾಣವನ್ನು ಬೆಳೆಸ್ಬಿಟ್ಟಿದೆ. ದಾಸವಾಳದ ಹೂವನ್ನು ನುಂಗಿ ಮಗು ಉಸಿರುಗಟ್ಟಿ ಸಾವನ್ನಪ್ಪಿರೋದು. ಚಿಕ್ಕ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಬರೀ ಕಾಯಿನ್ಸು ಅಥವಾ ಏನೋ ಸಣ್ಣ ಪುಟ್ಟ ಆಟ ಸಾಮಾನು ಮಾತ್ರ ಅಲ್ಲ, ದೇವ್ರಿಗೆ ಪೂಜೆ ಮಾಡೋದಕ್ಕೆ ಅಂತ ತಂದಿದ್ದ ಹೂವಿನ ಬಗ್ಗೆ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ಸಂದೇಶವನ್ನು ಈ ಘಟನೆ ಸಾರ್ತಾ ಇದೆ. 6.5 ತಿಂಗಳ ಮಗು ಚಿನ್ಮಯ್ ಗೌಡ ಅಂತ ಮಗು ಹೆಸರು. ಆ ಮಗು ಹೊಸಲಿಗೆ ಪೂಜೆ ಮಾಡಿ ಇಟ್ಟಿದ್ರಲ್ಲ ದಾಸವಾಳ ಹೂವು ಹೊಸಲಿಗೆ, ಗೊತ್ತಾಗ್ದಲೇ ಅದನ್ನು ಬಾಯಿಗೆ ಹಾಕೊಂಡ್ಬಿಟ್ಟಿದೆ. ಅದರ ಪರಿಣಾಮ ಆ ಹೂವಿನ ಹಸಿರು ದಿಂಡಿನ ಭಾಗ ಏನಿದೆಯಲ್ಲ ಅದು ಶ್ವಾಸಕೋಶದಲ್ಲಿ ಸಿಲುಕ್ಕೊಂಡು 6.5 ತಿಂಗಳು ಮಗು ಉಸಿರಾಡೋದಕ್ಕೆ ಸಾಧ್ಯವಾಗದೆ ಒದ್ದಾಡಿದೆ. ತೀವ್ರವಾದಂಥ ಉಸಿರಾಟದ ಸಮಸ್ಯೆಯಿಂದ ಮಗು ಮೃತಪಟ್ಟಿದೆ. ಮಗುನ ಗೊತ್ತಾಗ್ತಿದ್ದಂಗೆ ಕೂಡಲೇ ಪೋಷಕರು ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಬಟ್ ಯಾರಿಗೂ ಏನೂ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಮಗುವಿನ ಕೊನೆ ಕ್ಷಣದ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಬಹಳ ಯಾತನಾಮಯವಾದಂಥ ಪರಿಸ್ಥಿತಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್, ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಪ್ರೇಮ್ ಕುಮಾರ್, ಇಂಥ ಕರುಳು ಹಿಂಡುವಂಥ ಘಟನೆ ಯಾವಾಗ ಸಂಭವಿಸಿದ್ದು? ಇವಾಗ ಕುಟುಂಬಸ್ಥರ ಪರಿಸ್ಥಿತಿ ಹೆಂಗಿದೆ? ಖಂಡಿತವಾಗಿಯೂ ಇದೊಂದು ಚಿಂತಾಜನಕ ಕಥೆ ಅಂತ ಹೇಳ್ಬಹುದು. ಏನು ಯಜ್ಜೂರಿನ ಹುಣಸೂರು ತಾಲೂಕಿನ ಯಜ್ಜೂರು ಗ್ರಾಮದಲ್ಲಿ ಇಂಥದ್ದೊಂದು ಕರುಣಾಜನಕ ಒಂದು ಇದಕ್ಕೆ ಸಾಕ್ಷಿಯಾಗಿರುವಂತದ್ದು. ದಾರುಣವಾಗಿ ಮಗು ಸಾವನ್ನಪ್ಪಿರುವಂತದ್ದು. ಅಂದ್ರೆ ಹಲವಾರು ಕನಸುಗಳನ್ನ ಹೊತ್ತು ದೇವರಲ್ಲಿ ಹರಕೆಯನ್ನ ಇಟ್ಟು ಮಗುವನ್ನ ಪಡ್ಕೊಂಡಿರ್ತಾರೆ. ಆದ್ರೆ ಮಗು ಹೊತ್ತಿನ ಮೇಲೆ ಇಟ್ಟಿದ್ದಂತ ಹೂವನ್ನ, ದಾಸವಾಳದ ಹೂವನ್ನ ನುಂಗಿ ದಾರುಣವಾಗಿ ಸಾವನ್ನಪ್ಪಿರುವಂತದ್ದು. ಆ ಮಗು ಸಾಯ್ತಾ ಇರುವಂತಹ ದೃಶ್ಯದ ಕೊನೆ ದೃಶ್ಯಗಳು ಕೂಡ ಒಂದು ಮೊಬೈಲ್ ಅಲ್ಲಿ ಸೆರೆ ಹಿಡಿದಿರುವಂತದ್ದು. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಂತವ್ರಿಗೂ ಕೂಡ ಕಣ್ಣು ಕಿವುಚ್ದಂಗ್ ಹಾಕುವಂತದ್ದು. ಏನು ಇಂತಹ ದೃಶ್ಯ ಏನು ವೈದ್ಯರು ಒಂದು ಮೊಬೈಲ್ ನಲ್ಲಿ ಸೆರೆ ಹಿಡಿದಿರುವಂತದ್ದು. ಏನು ಮನೆಯಲ್ಲಿ ಮಗು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಪೂಜೆಗೆ ಹೊಸಲ ಮೇಲೆ ಇಟ್ಟಿದ್ದಂತ ಹೂವನ್ನ ತಿಂದು ಒಂದು ಒದ್ದಾಡ್ತಾ ಇರುತ್ತೆ. ಹಂಗಾಗಿ ಅಲ್ಲಿರುವಂತಹ ಪೋಷಕರು ಏನಕ್ಕೆ ಒದ್ದಾಡ್ತಾ ಇದೆ ಅಂತ ಹೇಳಿ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆ ಹೂವು ಒಂದು ಗಂಟಲೊಳಗೆ ಸಿಕ್ಕಾಕೊಂಡಿರುತ್ತೆ. ಅದನ್ನ ತೆಗೆಯುವಂತ ಪ್ರಯತ್ನ ಪಟ್ಟರು ಕೂಡ ಮಗು ಕೊನೆ ಉಸಿರು ಎಳೆದಿರುವಂತದ್ದು. ಅಲ್ಲಿ ಡಾಕ್ಟರ್ ವೈದ್ಯರು ಕೂಡ ಅದನ್ನ ಬದುಕಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಾರೆ. ಆದ್ರೆ ಅದು ಒಂದು ಉಸಿರು ಕಟ್ಟಿರುವಂತಹ ಸ್ಥಿತಿ ಎದುರಾಗಿರುವಂತ ಹಿನ್ನೆಲೆಯಲ್ಲಿ ಒಂದು ಕೊನೆ ಉಸಿರನ್ನ ಎಳೆದಿರುವಂತದ್ದು. ಇದರಿಂದಾಗಿ ಕೂಡ ಅವರ ಪೋಷಕರು, ಮಗುವನ್ನ ಎತ್ತಂತ ಪೋಷಕರು ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ದೇವರಲ್ಲಿ ಹರಕೆ ಇಟ್ಟು ಮಗುವನ್ನ ಪಡ್ಕೊಂಡಿದ್ದು. ಆದ್ರೆ ದೇವರೇ ಈ ತರ ಒಂದು ಮಗುವನ್ನ ಕರ್ಕೊಂಡಿದ್ದಾನೆ ಅಂತ ಹೇಳಿ ಮಗು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಪೋಷಕರು ಗೋಳಾಡ್ತಾ ಇರುವಂತದ್ದು. ಮಗು ಸಿಕ್ಕ 7 ತಿಂಗಳ ಮಗು ಆಗಿದ್ರು ಕೂಡ ಆ ಮಗುವನ್ನ ಒಂದು ಪೋಷಣೆಯನ್ನ ಮಾಡ್ಬೇಕಾಗಿತ್ತು. ಆದ್ರೆ ಹೊಸ ಮೇಲೆ ಇಟ್ಟಿದಂತ ಹೂವನ್ನ ತಿಂದು ಆ ಮಗು ಸಾವನ್ನಪ್ಪಿದೆ. ಈ ಮಗು ಯಾವುದೇ ರೀತಿಯಲ್ಲಿ ಕೂಡ ಸಾವನ್ನಪ್ಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಏನು ಅದನ್ನ ಬದುಕಿಸ್ಬೇಕು ಅಂತ ಹೇಳಿಕೊಂಡು ಡಾಕ್ಟರು, ವೈದ್ಯರು ಎಲ್ಲರೂ ಕೂಡ ಪ್ರಯತ್ನ ಪಟ್ಟರು ಕೂಡ ಮಗುವನ್ನ ಬದುಕಿಸೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಹಂಗಾಗಿ ಅವರ ಪೋಷಕರು ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ಪ್ರಜ್ವಲ. ರೈಟ್ ಪ್ರೇಮ್ ಕುಮಾರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.